ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ವಿನೋದ. ಇದು ಗುರುವಾರದ ವ್ಲಾಗ್ ಆಗಿರುತ್ತೆ. ಗುರುವಾರ ಬೆಳಗ್ಗೆನೇ ಪೂಜೆ ಮಾಡಿದ್ದೀನಿ. ಸಾಯಿಬಾಬನಿಗೆ ಮತ್ತು ರಾಘವೇಂದ್ರನಿಗೆ ತುಪ್ಪ ದೀಪ ಹಚ್ಚಿಟ್ಟಿದ್ದೀನಿ, ಮತ್ತು ಧೂಪ ಎಲ್ಲ ಹಚ್ಚಿಟ್ಟಿದ್ದೀನಿ. ಪೂಜೆ ಎಲ್ಲ ಬೆಳಗ್ಗೆನೇ ಆಗಿತ್ತು. ಅಂದರೆ ಟಿಫನ್ ಮಾಡಿಬಿಟ್ಟು ಪೂಜೆ ಮಾಡಿದ್ದು. ಬೆಳಗ್ಗೆನೇ ಅಂದರೆ 6 ಗಂಟೆ ಒಳಗೆ ಮಾಡಲಿಲ್ಲ, ಒಂದು 10 ಗಂಟೆ ಒಳಗೆ ಮಾಡಿದೆ. ಬೆಳಗ್ಗೆನೇ ಪೂಜೆ ಮಾಡೋಣ ಅಂತ ಅಂದ್ಕೊತೀನಿ. 6 ಗಂಟೆ ಒಳಗಡೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದ್ರೆ ಇನ್ನೂ ಒಳ್ಳೆಯದು, ಹೆಚ್ಚಿನ ಫಲ ಸಿಗುತ್ತೆ ಅಂತ ಹೇಳ್ತಾರೆ. ಹಂಗಾಗಿ ಬೆಳಗ್ಗೆನೇ ಮಾಡಿದ್ರೆ ಒಳ್ಳೆಯದು. ಆದರೆ ನನಗೆ ಎದ್ದೇಳೋಕ್ಕಾಗಲ್ಲ. ಈ ಸರ್ಜರಿ ಆಗಿರೋದ್ರಿಂದ ಬ್ಯಾಕ್ ಪೇನ್ ಪ್ರಾಬ್ಲಮ್ ಇದೆ ನನಗೆ. ಹಂಗಾಗಿ ಎದ್ದೇಳೋಕ್ಕಾಗಲ್ಲ ಬೆಳಗ್ಗೆ. ಹಾಗಾಗಿ ಸ್ವಲ್ಪ ಲೇಟಾಗಿ ಎದ್ದು ಒಂದು 10 ಗಂಟೆ ಒಳಗೆ ಮಾಡ್ಬೋದಲ್ವಾ ಅಂದ್ಬಿಟ್ಟು ಆವಾಗ ಪೂಜೆ ಮಾಡ್ತೀನಿ. 10 ಗಂಟೆ ಒಳಗೆ ತಿಂಡಿ ತಿಂದಿರೋ ಪೂಜೆ ಮಾಡ್ತೀನಿ. ಅಷ್ಟರಲ್ಲಿ ತಿಂಡಿನೂ ಆಗಿರುತ್ತೆ ನಮ್ಮ ಮನೇಲಿದೆ. ಅಂದರೆ ಮಕ್ಕಳೆಲ್ಲ ಹೋಗಿರ್ತಾರೆ ತಿಂಡಿ ಮುಗಿಸ್ಕೊಂಡು ಸ್ಕೂಲು ಕಾಲೇಜ್ಗೆಲ್ಲ. ತಿಂಡಿಗೆ ಇವತ್ತು ವಾಂಗಿಬಾತ್ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ವಾಂಗಿಬಾತ್ ಅಂದರೆ ತುಂಬ ಇಷ್ಟಪಡ್ತಾಳೆ ನಮ್ಮ ಕಾವ್ಯ. ನಮ್ಮ ಸಂಜು ತಿನ್ನಲ್ಲ, ಅಷ್ಟಕ್ಕಷ್ಟೇ, ಆದರೂ ಮಾಡಲೇಬೇಕು. ಯಾವಾಗಾದರೂ ಒಂದೊಂದು ಟೈಮು ಮಾಡ್ತೀನಿ, ನಮ್ಮ ಕಾವ್ಯ ಇಷ್ಟಪಡ್ತಾಳಲ್ಲ ಅಂತ ಅಂದ್ಬಿಟ್ಟು. ವಾಂಗಿಬಾತ್ ಅಂದರೆ ಚೆನ್ನಾಗಿ ತಿನ್ಕೊಂಬರ್ತಾಳೆ ಬಾಕ್ಸಲ್ಲೂ ಅಷ್ಟೇ. ಇನ್ನೂ ಕೆಲಸ ಎಲ್ಲ ಏನೂ ಆಗಿಲ್ಲ. ತಿಂಡಿ ಮುಗಿಸ್ಕೊಂಡು ಆಮೇಲೆ ಕೆಲಸ ಎಲ್ಲ ಮಾಡಿ ನಾನು ಪೂಜೆ ಮಾಡಿದ್ದು ಆವತ್ತಿನ ದಿನ. ಇನ್ನು ಇವತ್ತಿನ ವಿಡಿಯೋದಲ್ಲಿ ದೈನಂದಿನ ಕೆಲಸಗಳ ಬಗ್ಗೆ ಎಷ್ಟು ಕಾಳಜಿಯನ್ನು ವಹಿಸಬೇಕು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಈ ವಿಡಿಯೋ ಕೊನೆವರೆಗೂ ನೋಡಿ. ಯಾರಿಗೆಲ್ಲ ಇಷ್ಟ ಆಗುತ್ತೆ ಲೈಕ್ ಮಾಡಿ, ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಮ್ಮ ಜೀವನದಲ್ಲಿ ದೈನಂದಿನ ಕೆಲಸಗಳು ಅತ್ಯಂತ ಮಹತ್ವದ ಸ್ಥಾನವನ್ನು ಹೊಂದಿವೆ. ಪ್ರತಿದಿನ ನಾವು ಮಾಡುವ ಸಣ್ಣ ಸಣ್ಣ ಕೆಲಸಗಳೇ ನಮ್ಮ ಭವಿಷ್ಯವನ್ನು ರೂಪಿಸುತ್ತೆ. ಆದ್ದರಿಂದ ದಿನನಿತ್ಯದ ಕೆಲಸಗಳ ಬಗ್ಗೆ ಸರಿಯಾದ ಕಾಳಜಿ, ಜವಾಬ್ದಾರಿ ಮತ್ತು ಶಿಸ್ತು ಇರಬೇಕಾಗುತ್ತೆ. ಅನೇಕ ಜನರು ದೊಡ್ಡ ಸಾಧನೆಗಳ ಬಗ್ಗೆ ಕನಸು ಕಾಣ್ತಾ ಇರ್ತಾರೆ, ಆದರೆ ಆ ಸಾಧನೆಗೆ ಬೇಕಾದ ದಿನನಿತ್ಯದ ಅಭ್ಯಾಸಗಳನ್ನು ಕಡೆಗಣಿಸ್ತಾರೆ. ವಾಸ್ತವವಾಗಿ ಯಶಸ್ಸು ಒಂದು ದಿನದಲ್ಲಿ ಸಿಗೋದಿಲ್ಲ, ಅದು ಪ್ರತಿದಿನದ ಸರಿಯಾದ ಕಾರ್ಯಗಳ ಫಲವಾಗಿರುತ್ತೆ. ಬೆಳಗ್ಗೆ ಸಮಯಕ್ಕೆ ಎದ್ದೇಳುವುದು, ವೈಯಕ್ತಿಕ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವುದು, ಮನೆಯ ಕೆಲಸಗಳಲ್ಲಿ ಸಹಾಯ ಮಾಡೋದು, ಓದು ಅಥವಾ ಉದ್ಯೋಗಕ್ಕೆ ಸಂಬಂಧಿಸಿದ ಕೆಲಸಗಳನ್ನು ಸಮಯಕ್ಕೆ ಪೂರ್ಣಗೊಳಿಸೋದು, ಆರೋಗ್ಯಕರ ಆಹಾರ ಸೇವಿಸೋದು ಹಾಗೂ ದೈಹಿಕ ವ್ಯಾಯಾಮ ಮಾಡೋದು, ಇವೆಲ್ಲವೂ ಕೂಡ ದೈನಂದಿನ ಜೀವನದ ಪ್ರಮುಖ ಭಾಗಗಳಾಗಿರುತ್ತೆ. ಈ ಕೆಲಸಗಳನ್ನು ನಿರ್ಲಕ್ಷಿಸಿದ್ರೆ ನಿಧಾನವಾಗಿ ನಮ್ಮ ಆರೋಗ್ಯ, ಮನಸ್ಥಿತಿ ಮತ್ತು ಕಾರ್ಯಕ್ಷಮತೆಯ ಮೇಲೆ ಕೆಟ್ಟ ಪರಿಣಾಮ ಬೀಳುತ್ತೆ. ಆದ್ದರಿಂದ ಪ್ರತಿಯೊಂದು ಕೆಲಸಕ್ಕೂ ಅದರ ಮಹತ್ವವನ್ನು ಅರ್ಥ ಮಾಡಿಕೊಂಡು ನಿರ್ವಹಿಸಬೇಕಾಗುತ್ತೆ. ಸಮಯದ ನಿರ್ವಹಣೆ ದೈನಂದಿನ ಜೀವನದಲ್ಲಿ ಬಹಳ ಮುಖ್ಯವಾಗಿರುತ್ತೆ. ಒಂದು ದಿನದಲ್ಲಿ ಎಲ್ಲರಿಗೂ ಒಂದೇ 24 ಗಂಟೆಗಳು ಸಿಗುತ್ತೆ, ಆದರೆ ಆ ಸಮಯವನ್ನು ಹೇಗೆ ಬಳಸ್ತೇವೆ ಎಂಬುದೇ ನಮ್ಮ ಯಶಸ್ಸನ್ನು ನಿರ್ಧರಿಸುತ್ತೆ. ಸಮಯವನ್ನು ವ್ಯರ್ಥ ಮಾಡುವುದಕ್ಕಿಂತ ದಿನದ ಕೆಲಸಗಳನ್ನು ಮುಂಚಿತವಾಗಿ ಯೋಚಿಸಿಕೊಂಡು ಕಾರ್ಯನಿರ್ವಹಿಸಿದ್ರೆ ಹೆಚ್ಚು ಸಾಧನೆ ಮಾಡಲು ಸಾಧ್ಯವಾಗುತ್ತೆ. ಸಮಯಕ್ಕೆ ಕೆಲಸಗಳನ್ನು ಮುಗಿಸುವ ಅಭ್ಯಾಸವು ನಮ್ಮಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ. ದೈನಂದಿನ ಕೆಲಸಗಳ ಬಗ್ಗೆ ಕಾಳಜಿ ವಹಿಸೋದು ಎಂದರೆ ಕೇವಲ ನಮ್ಮ ಕೆಲಸಗಳನ್ನು ಮಾಡುವುದಲ್ಲ, ಕುಟುಂಬದವರ ಬಗ್ಗೆ, ಪರಿಸರದ ಬಗ್ಗೆ ಮತ್ತು ಸಮಾಜದ ಬಗ್ಗೆ ಜವಾಬ್ದಾರಿಯುತ ಮನೋಭಾವವನ್ನು ಬೆಳೆಸಿಕೊಳ್ಳೋದು ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ. ಮನೆಯನ್ನು ಸ್ವಚ್ಛವಾಗಿಡುವುದು, ನೀರು ಮತ್ತು ವಿದ್ಯುತ್ ವ್ಯರ್ಥ ಮಾಡದಿರುವುದು, ಹಿರಿಯರಿಗೆ ಗೌರವ ನೀಡುವುದು ಮತ್ತು ಇತರರಿಗೆ ಸಹಾಯ ಮಾಡುವಂತಹ ಉತ್ತಮ ಅಭ್ಯಾಸಗಳು ವ್ಯಕ್ತಿಯ ಗುಣವನ್ನು ತೋರಿಸುತ್ತೆ. ಇವುಗಳು ಉತ್ತಮ ಸಮಾಜ ನಿರ್ಮಾಣಕ್ಕೆ ಸಹಕಾರಿಯಾಗುತ್ತೆ. ಕೆಲಸವನ್ನು ಮುಂದೂಡೋ ಅಭ್ಯಾಸವು ಅನೇಕ ಸಮಸ್ಯೆಗಳಿಗೆ ಕಾರಣವಾಗುತ್ತೆ. ಇಂದು ಮಾಡಬೇಕಾದ ಕೆಲಸವನ್ನು ನಾಳೆಗೆ ಹಾಕಿದರೆ ಕೆಲಸಗಳ ಒತ್ತಡ ಹೆಚ್ಚಾಗುತ್ತೆ. ಇದರಿಂದ ಆತಂಕ, ಒತ್ತಡ ಮತ್ತು ನಿರಾಸೆ ಉಂಟಾಗ್ಬೋದು. ಆದ್ದರಿಂದ ಪ್ರತಿದಿನದ ಜವಾಬ್ದಾರಿಗಳನ್ನು ಅದೇ ದಿನ ಪೂರ್ಣಗೊಳಿಸುವ ಅಭ್ಯಾಸ ಬೆಳೆಸ್ಕೊಳ್ಬೇಕಾಗತ್ತೆ. ಸಣ್ಣ ಕೆಲಸವಾಗಿರಲಿ, ಅದು ದೊಡ್ಡ ಕೆಲಸವಾಗಿರಲಿ, ಅದನ್ನು ಪ್ರಾಮಾಣಿಕವಾಗಿ ಮತ್ತು ಶ್ರದ್ಧೆಯಿಂದ ಮಾಡಿದ್ರೆ ಉತ್ತಮ ಫಲಿತಾಂಶ ದೊರೆಯುತ್ತೆ. ಆರೋಗ್ಯದ ವಿಷಯದಲ್ಲಿಯೂ ದೈನಂದಿನ ಕಾಳಜಿ ಅತ್ಯಗತ್ಯವಾಗಿರುತ್ತೆ. ಸಮಯಕ್ಕೆ ಆಹಾರ ಸೇವಿಸುವುದು, ಸಾಕಷ್ಟು ನೀರು ಕುಡಿಯೋದು, ಸಮರ್ಪಕ ನಿದ್ರೆ ಮಾಡೋದು ಮತ್ತು ನಿಯಮಿತ ವ್ಯಾಯಾಮ ಮಾಡುವುದು ಆರೋಗ್ಯಕರ ಜೀವನಕ್ಕೆ ಅಗತ್ಯವಾಗಿರುತ್ತೆ. ಆರೋಗ್ಯ ಚೆನ್ನಾಗಿದ್ದರೆ ಮಾತ್ರ ನಾವು ನಮ್ಮ ದಿನನಿತ್ಯದ ಕೆಲಸಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಸಾಧ್ಯವಾಗುತ್ತೆ. ಆರೋಗ್ಯವನ್ನು ನಿರ್ಲಕ್ಷಿಸಿದ್ರೆ ನಂತರ ದೊಡ್ಡ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು. ವಿದ್ಯಾರ್ಥಿಗಳ ಜೀವನದಲ್ಲಿ ದೈನಂದಿನ ಓದು ಮತ್ತು ಅಭ್ಯಾಸ ಅತ್ಯಂತ ಮುಖ್ಯವಾಗಿರುತ್ತೆ.
ಪರೀಕ್ಷೆಯ ಸಮಯದಲ್ಲಿ ಮಾತ್ರ ಓದುವುದಕ್ಕಿಂತ ಪ್ರತಿದಿನ ಸ್ವಲ್ಪ ಸಮಯ ಓದಿದ್ರೆ ವಿಷಯಗಳನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಬೋದು. ನಿರಂತರ ಪ್ರಯತ್ನ ಮತ್ತು ನಿಯಮಿತ ಅಭ್ಯಾಸವು ಉತ್ತಮ ಫಲಿತಾಂಶಗಳನ್ನು ತರುತ್ತೆ. ಇದೇ ರೀತಿ ಯಾವುದೇ ಕ್ಷೇತ್ರದಲ್ಲಾದರೂ ಪ್ರತಿದಿನದ ಶ್ರಮವೇ ಯಶಸ್ಸಿನ ಗುಟ್ಟಾಗಿದೆ. ಹೀಗಾಗಿ ದೈನಂದಿನ ಕೆಲಸಗಳ ಬಗ್ಗೆ ಕಾಳಜಿ ವಹಿಸುವುದು ನಮ್ಮ ಜೀವನದ ಗುಣಮಟ್ಟವನ್ನು ಹೆಚ್ಚಿಸುತ್ತೆ. ಶಿಸ್ತು, ಸಮಯ ಪಾಲನೆ, ಜವಾಬ್ದಾರಿ, ಆರೋಗ್ಯದ ಕಾಳಜಿ ಮತ್ತು ಪ್ರಾಮಾಣಿಕತೆ ಇವುಗಳನ್ನು ದಿನನಿತ್ಯದ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ವ್ಯಕ್ತಿಯು ಉತ್ತಮ ನಾಗರಿಕನಾಗುವುದಲ್ಲದೆ ಜೀವನದಲ್ಲಿ ಯಶಸ್ಸು ಮತ್ತು ಸಂತೋಷವನ್ನು ಪಡೆಯಲು ಸಾಧ್ಯವಾಗುತ್ತೆ. ಆದ್ದರಿಂದ ಪ್ರತಿಯೊಬ್ಬರೂ ತಮ್ಮ ದೈನಂದಿನ ಕೆಲಸಗಳನ್ನು ಪ್ರೀತಿಯಿಂದ, ಶ್ರದ್ಧೆಯಿಂದ ಮತ್ತು ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸುವ ಅಭ್ಯಾಸವನ್ನು ಬೆಳೆಸ್ಕೊಳ್ಬೇಕಾಗುತ್ತೆ. ಇದು ಉತ್ತಮ ವ್ಯಕ್ತಿತ್ವ ನಿರ್ಮಾಣಕ್ಕೆ, ಕುಟುಂಬದ ಸುಖಕ್ಕೆ ಮತ್ತು ಸಮಾಜದ ಅಭಿವೃದ್ಧಿಗೆ ಮಹತ್ವದ ಕೊಡುಗೆಯನ್ನು ನೀಡುತ್ತೆ. ತಿಂಡಿ ಎಲ್ಲ ಮಾಡಿ ಹಾಗೆ ಕೆಲಸ ಎಲ್ಲ ಮುಗಿಸಿ ಸ್ವಲ್ಪ ಪಾತ್ರೆ ಇತ್ತು ತೊಳೆದು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಹಿಂದೆಯೇ ಹಾಲು ತಂದು ಹಾಲೆಲ್ಲ ಕಾಯಿಸ್ಕೊಂಡು ಒಂದು ಗ್ಲಾಸ್ ಟೀನೂ ಕೂಡ ಇಟ್ಕೊಳ್ತಾ ಇದ್ದೀನಿ. ನೋಡಿ ಅವ್ರು ಹೋದ್ಮೇಲೆ ಎಷ್ಟು ಗಲೀಜು ಮಾಡಿದ ನನ್ನ ಮಗ. ಇಲ್ಲಿ ಪ್ರಾಜೆಕ್ಟ್ ವರ್ಕ್ ಮಾಡ್ತೀನಿ ಅಂತ ಕೂತಿದ್ದ ನೈಟು. ಟಿ ವಿ ನೋಡಿಕೊಂಡು ಅಲ್ಲೇ ಅಷ್ಟೊಂದು ಎಲ್ಲ ಪೇಪರ್ಸ್ ಎಲ್ಲ ಕಟ್ ಮಾಡಿ ಹಾಕಿದ್ದಾನೆ. ಈಗ ಎಲ್ಲೆಲ್ಲಿ ಏನೇನು ಹರಡಿದ್ದಾರೆ ಅದನ್ನೆಲ್ಲ ಎತ್ತಿಟ್ಕೊಂಡು ನಾನು ಒಂದು ಕಡೆಯಿಂದ ಕಸ ಗುಡಿಸಿ ನೆಲ ಒರೆಸ್ಕೊಂಡು ಈಚೆ ಎಲ್ಲ ಒರೆಸಿ ಗುಡಿಸಿ ಆಲ್ರೆಡಿ ನೋಡಿ ರಂಗೋಲಿ ಬಿಟ್ಟಿದ್ದೀನಿ. ಇದೆಲ್ಲ ಆದಮೇಲೆ ನಾನು ಒಳಗಡೆ ಹೋಗಬೇಕು. ಇಲ್ಲೇ ನನಗೆ 3/4 ಗಂಟೆ ಆಗುತ್ತೆ. ಅರ್ಧ 3/4 ಗಂಟೆ ಇಲ್ಲೇ ಹಿಡಿದ್ಬಿಡುತ್ತೆ. ಆಮೇಲೆ ಒಳಗಡೆ ಹೋಗಿ ಒಂದು ಕಡೆಯಿಂದ ಎತ್ತಿಟ್ಕೊಂಡು ಕಸ ಗುಡಿಸ್ಕೊಂಬರೋಷ್ಟರಲ್ಲಿ ನಿಜವಾಗ್ಲೂ ಸೊಂಟ ಅಂತೂ ಸಿಕ್ಕಾಪಟ್ಟೆ ನೋವು ಬರುತ್ತೆ ನನಗೆ. ಬೆನ್ನು ನೋವು ಜಾಸ್ತಿ ನನಗೆ ಸರ್ಜರಿ ಆದಾಗಿಂದನೂ. ಆದರೂ ಏನು ಮಾಡೋದು, ವಿಧಿ ಇಲ್ಲ. ನಾವು ಕಟ್ಕೊಂಬಿಟ್ಟಿದ್ದೀವಿ, ಅನುಭವಿಸ್ಲೇಬೇಕಲ್ವ, ಏನು ಮಾಡೋಕ್ಕಾಗಲ್ಲ. ಮನೆಯಲ್ಲಿ ಹೆಣ್ಮಕ್ಳು ಅಂತಂದರೆ ಈಗ ನೋಡ್ಕೊಂಡು ಸುಮ್ಮನಿರೋದಕ್ಕೂ ಆಗಲ್ಲ. ಇವ್ರ ಮನೇಲೇನು ಹೆಣ್ಮಕ್ಳಿಲ್ವಾ ಅಂತಾರೆ. ಮಾಡಿದೆ ಹಾಗೆ ಬಿಟ್ಟಿದ್ರು ಕೂಡ ನನಗೆ ದೊಡ್ಡದು ಮಾಡೋಕ್ಕೆ ಬರೋಲ್ಲ ಕೆಲಸ. ಒಂದೇ ಮಾಡಲಿ ಕೆಲಸ, ಎರಡೇ ಮಾಡಲಿ ನೀಟಾಗಿ ಮಾಡಬೇಕು. ಪ್ರತಿಯೊಂದು ಕೆಲಸದಲ್ಲೂ ನಾನು ಇಂಟ್ರೆಸ್ಟ್ ಕೊಟ್ಟು ಶ್ರದ್ಧೆ ಭಕ್ತಿಯಿಂದ ಮಾಡ್ತೀನಿ. ನಾನು ಒಂದೊಂದು ಕೆಲಸಕ್ಕೂ ಒಂದೊಂದು ಅರ್ಧ ಗಂಟೆ ಆದರೂ ಪರವಾಗಿಲ್ಲ, ನಾನು ಒಂದೊಂದು ಕೆಲಸಕ್ಕೂ ಅಷ್ಟು ಟೈಮ್ ಕೊಟ್ಟರು ನೀಟಾಗಿ ಮಾಡಬೇಕು ಕೆಲಸ. ಡೈಲಿ ಒಂದೇ ಕೆಲಸ ಮಾಡು, ನೀಟಾಗಿರ್ಬೇಕು ನನಗೆ ಕೆಲಸ. ಆ ರೀತಿ ನನ್ನ ಮನಸ್ಸು. ಹಂಗಾಗಿ ನೀಟಾಗಿ ಎಲ್ಲ ಒಂದು ಕಡೆಯಿಂದ ಎತ್ತಿಟ್ಕೊಂಡು ಲಾಸ್ಟಲ್ಲಿ ಕಸ ಗುಡಿಸ್ಕೊಂಬಂದು ಆಮೇಲೆ ನೆಲ ಒರೆಸ್ಕೊಂಬರ್ತೀನಿ. ಒಟ್ಟಿನಲ್ಲಿ ನನಗೆ ಇಲ್ಲಿ ಆರೋಗ್ಯ ಚೆನ್ನಾಗಿ ಕೊಟ್ಟಿದ್ದಾನೆ ದೇವರು ನನಗೆ. ಆ ಮನೇಲಿರೋವರೆಗೂ ನಿಜವಾಗ್ಲೂ ಹೇಳ್ತೀನಿ, 1 ಅವರ್ ಕೆಲಸ ಮಾಡಿದ್ರೆ ಇನ್ನೊಂದು ಅವರ್ ಮಲಗ್ತಾಯಿದ್ದೆ. ಸಿಕ್ಕಾಪಟ್ಟೆ ಹುಷಾರು ತಪ್ತಾಯಿದ್ದೆ ನಾನು ಆ ಮನೇಲಿ. ಅದೇನಾಗಿತ್ತೋ ಗೊತ್ತಿಲ್ಲ. ಇನ್ನೊಂದು ಮನುಷ್ಯನಿಗೆ ಏನಪ್ಪ ಅಂತಂದರೆ, ನಾವೆಷ್ಟು ಕೆಲಸ ಮಾಡ್ತೀವಿ ಅಷ್ಟು ಎನರ್ಜಿ ಕೊಡ್ತಾರೆ ದೇವರು, ಅಷ್ಟು ಚೆನ್ನಾಗಿ ಕೊಡ್ತಾರೆ ಆರೋಗ್ಯ ಅನ್ನೋದಕ್ಕೆ ನಾನೇ ಉದಾಹರಣೆ. ಇಲ್ಲಿ ಸ್ನಾನ ಪೂಜೆ ಎಲ್ಲ ಆದಮೇಲೆ ಒಂದು ಕ್ಲಿಪ್ಪಿಂಗ್ ತಗೊಂಡೆ. ಫ್ರೆಂಡ್ಸ್, ಇನ್ನು ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ. ಒಂಚೂರಾದರೂ ಇಷ್ಟ ಆದರೆ, ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಇನ್ನೊಂದು